ಎಂಟನೇ ಅಧ್ಯಾಯದ 28ನೇ ಶ್ಲೋಕ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ವೇದೇಶು ಯಜ್ಞೇಶು ತಪಸ್ಸು ಚ ಏವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವ ಯೋಗಿ ಪರಂ ಸ್ಥಾನಂ ಉಪೈತಿ ಚ ಆದ್ಯಂ. ಅಂದ್ರೆ ವೇದೋಕ್ತವಾದಂಥ ಕರ್ಮಗಳನ್ನ ಮಾಡೋದು ಅಥವಾ ವೇದಾಧ್ಯಯನವನ್ನ ಮಾಡೋದು, ವೇದದ ಅರ್ಥವನ್ನ ತಿಳ್ಕೊಳ್ಳೋದು, ಇದರಿಂದ ಏನೋ ಒಂದು ಫಲ. ವೇದೋಕ್ತವಾದಂತಹ ಯಜ್ಞಯಾಗಾದಿ ಕರ್ಮ ಮಾಡೋದ್ರಿಂದ ಒಂದು ಫಲ, ವೇದಾಧ್ಯಯನವನ್ನ ಮಾಡೋದ್ರಿಂದ ಫಲ, ವೇದವನ್ನ ನಿರಂತರವಾಗಿ ನಾವು ಪಾರಾಯಣ ಮಾಡೋದ್ರಿಂದ ಒಂದು ರೀತಿಯಾಗಿರ್ತಕ್ಕಂಥ ಫಲ. ಹೀಗೆಲ್ಲ ವೇದಕ್ಕೆ ಸಂಬಂಧಪಟ್ಟಾದ ಒಂದು ನಾವು ಅನುಷ್ಠಾನವನ್ನ ಏನ್ ಮಾಡ್ತೀವಿ ಅದಕ್ಕೊಂದೊಂದು ಫಲ ಅಂತ ಹೇಳಿರ್ತೀವಿ, ಶಾಸ್ತ್ರಗಳು ಹೇಳ್ತವೆ. ಹಾಗೆ ಯಜ್ಞಗಳು ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಗಳು, ಒಂದೊಂದು ಯಜ್ಞಕ್ಕೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲಗಳನ್ನ ಶಾಸ್ತ್ರ ಹೇಳಿರುತ್ತೆ. ಹಾಗೆ ತಪಸ್ಸು ಅಂದ್ರೆ ದೈಹಿಕವಾದ ದೇಹ ದಂಡನೆಯ ಮೂಲಕ ಮಾಡತಕ್ಕಂಥ ಏಕಾದಶಿ ಇರಬಹುದು, ಅಥವಾ ಚಾಂದ್ರಾಯಣ ಅಂತ ಒಂದು ವ್ರತ, ಚಂದ್ರನ ಅಭಿವೃದ್ಧಿಗೆ ಅನುಗುಣವಾಗಿ ಊಟವನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು, ಚಂದ್ರನ ಕ್ಷೀಣತೆಗೆ ಅನುಗುಣವಾಗಿ ಊಟವನ್ನ ಕಡಿಮೆ ಮಾಡ್ತಾ ಹೋಗ್ತಕ್ಕಂಥದ್ದು. ಹೀಗೆ ಆಹಾರದ ನಿಯಂತ್ರಣದ ಮೂಲಕವಾಗಿ ದೇಹ ದಂಡನೆ ಮಾಡ್ತಕ್ಕಂಥ ಚಾಂದ್ರಾಯಣ ವ್ರತ, ಅನೇಕ ರೀತಿಯಾಗಿರ್ತಕ್ಕಂಥ ವಿಷ್ಣು ಪಂಚಕ ಮೊದಲಾದ ವ್ರತಗಳಿದ್ದಾವೆ, ಅದೆಲ್ಲ ತಪಸ್ಸುಗಳು. ಅದರಿಂದ ಅನೇಕ ಫಲಗಳು ಬರುತ್ತೆ. ಮತ್ತು ದಾನ, ಒಂದೊಂದು ದಾನಕ್ಕೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲವನ್ನ ಶಾಸ್ತ್ರ ಹೇಳುತ್ತೆ. ಅದರಿಂದ ಆ ದಾನ ಮಾಡುವಂತ ಪುಣ್ಯ ಬರುತ್ತೆ ಅಂತ ಹೇಳುತ್ತೆ. ಪುಣ್ಯ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸತ್ಫಲಗಳೆಲ್ಲ ಬರುತ್ತೆ ಅಂತ ಹೇಳುತ್ತೆ. ಯತ್ ಪುಣ್ಯ ಫಲಂ ಪ್ರದಿಷ್ಟಂ, ಏನು ಪುಣ್ಯ ಫಲ ಶಾಸ್ತ್ರ ನಮಗೆ ಪ್ರದಿಷ್ಟ ಶಬ್ದಕ್ಕೆ ನಿರ್ದಿಷ್ಟ ಅಂತ ನಿರ್ದೇಶನ ಮಾಡಿದೆ. ಉದಾಹರಣೆಗೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಸ್ವರ್ಗ ಸಿಗತ್ತೆ. ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ, ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಪುತ್ರಕಾಮೇಷ್ಟಿಯನ್ನ ಮಾಡಬೇಕು. ಆರೋಗ್ಯ ಪ್ರಾಪ್ತಿಗೋಸ್ಕರವಾಗಿ ಧನ್ವಂತರಿ ಯೋಗ. ನಮ್ಮ ಏನೇನೋ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ, ಜ್ಞಾತಾಜ್ಞಾತವಾಗಿ ಮಾಡಿರ್ತಕ್ಕಂಥ ತಪ್ಪುಗಳು, ಆ ತಪ್ಪುಗಳ ಪರಿಹಾರಕ್ಕೋಸ್ಕರವಾಗಿ ಪವಮಾನ ಹೋಮ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞಗಳನ್ನು ವಿಧಾನ ಮಾಡಿರ್ತಾರೆ. ಇನ್ನೇನೋ ನಮಗೆ ಸಂಪತ್ತು ಬರ್ಲಿಕ್ಕೋಸ್ಕರವಾಗಿ ಸಂಪತ್ತಿಗೆ ಸಂಬಂಧಪಟ್ಟ ಲಕ್ಷ್ಮೀ ದೇವಿಯ ಪೂಜೆ, ತಪಸ್ಸು, ವ್ರತಾಚರಣೆ, ಇದೆಲ್ಲ ಪ್ರದಿಷ್ಟವಾಗಿರುತ್ತೆ. ಪ್ರದಿಷ್ಟ ಅಂದ್ರೆ ನಿರ್ದಿಷ್ಟ, ಇಂಥ ಪೂಜೆಗೆ ಇಂಥ ಫಲ ಅಂತ ಹೇಳುತ್ತೆ. ಆದರೆ ನಾವು ಭಗವಂತನನ್ನ ಅರಿಯುವುದರಿಂದ ಮತ್ತು ಈ ಎರಡು ಮಾರ್ಗಗಳು, ಆ ಮಾರ್ಗಕ್ಕೆ ಸಂಬಂಧಪಟ್ಟ ದೇವತೆಗಳು, ಆ ದೇವತೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಭಗವಂತ, ಇದೆಲ್ಲವನ್ನೂ ನಾವು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ತತ್ಸರ್ವಂ ಇದಂ ವಿದಿತ್ವ ಅಂದ್ರೆ ಭಗವಂತ ಇದೇನು ಜ್ಞಾನವನ್ನ ಕೊಟ್ಟಿದ್ದಾನೆ 8ನೇ ಅಧ್ಯಾಯದಲ್ಲಿ, ಆ ಎಲ್ಲ ವಿಚಾರಗಳನ್ನ ನಾವು ತಿಳಿಯೋದರಿಂದಾಗಿ ತತ್ಸರ್ವಂ ಅತ್ಯೇತಿ ಅಂದ್ರೆ ವೇದ ಸಂಬಂಧಪಟ್ಟ ಕ್ರಿಯೆ ಮಾಡೋದ್ರಿಂದ ಏನ್ ಫಲ ಬರುತ್ತೆ, ಯಜ್ಞಾಚರಣೆಯಿಂದ ಏನು ಫಲ ಬರುತ್ತೆ, ದಾನ ಮಾಡೋದ್ರಿಂದ ಏನು ಫಲ ಬರುತ್ತೆ, ಆ ಎಲ್ಲ ಫಲಗಳನ್ನ ಮೀರಿದ ಫಲ, ಅದಕ್ಕೂ ಮಿಗಿಲಾದ ಫಲವನ್ನ ಇದೆಲ್ಲದರಿಂದ ಒಬ್ಬ ಸಾಧಕ ಪಡಿತಾನೆ ಅಂತ ಯೋಗಿ ಫಲವನ್ನ ಪಡಿತಾನೆ. ಅಷ್ಟು ಮಾತ್ರ ಅಲ್ಲ, ಆದ್ಯಂ ಪರಂ ಸ್ಥಾನ ಉಪೈತಿ. ಆದ್ಯ ಅಂದ್ರೆ ಶ್ರೇಷ್ಠವಾಗಿರತಕ್ಕಂತಹ, ಆದ್ಯಂ ಪರಂ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ, ಪರ ಸ್ಟಾರ್ಟ್ ಅಂದ್ರೆ ಆದ್ಯ ಅಂದ್ರೆ ಅತಿ ಎತ್ತರ, ಉತ್ತಮವಾಗಿರತಕ್ಕಂಥ, ಪರಂ ಸರ್ವೋತ್ತಮವಾಗಿರತಕ್ಕಂಥ ಸ್ಥಾನವನ್ನ ಸಾಧಕ ಪಡೆಯುತ್ತಾನೆ. ಅಲ್ಲಿಗೆ ಉತ್ತಮವಾದ ಸ್ಥಾನವನ್ನ ಪಡಿಬೇಕು ಅಂತ ಆದ್ರೆ ಭಗವಂತ ನಿರೂಪಣೆ ಮಾಡಿರ್ತಕ್ಕಂಥ ಜ್ಞಾನವನ್ನು ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ದೇವರ ಬಗ್ಗೆ ನಾವು ಮೊದಲು ಪ್ರಾಥಮಿಕ ಹಂತ ತಿಳ್ಕೊಳ್ಬೇಕು, ಅದು ಜ್ಞಾನ. ಆಮೇಲೆ ವಿಶೇಷವಾಗಿ ನಾವೇ ನಮ್ಮ ಇಂದ್ರಿಯಗಳ ಮೂಲಕವಾಗಿ ಭಗವಂತನನ್ನ ಕಾಣುವ ಪ್ರಯತ್ನ, ಸಾಕ್ಷಿಯ ಮೂಲಕವಾಗಿ ಅಂತಃಸಾಕ್ಷಿಯಾಗಿರುವಂತ ಪರಮಾತ್ಮನನ್ನ ಕಾಣುವ ಪ್ರಯತ್ನ ಕಾಣಬೇಕು, ಅದು ವಿಜ್ಞಾನ. ಅದನ್ನೆಲ್ಲ ನಾವು ಪಡ್ಕೊಳ್ಬೇಕು. ಪಡ್ಕೊಳ್ಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವಿರ್ಬೇಕು, ಹೇಗಿರಬಾರದು, ನಮ್ಮ ಆಲೋಚನೆ ಹೇಗಿರಬೇಕು, ಅದೆಲ್ಲವನ್ನು ಕೃಷ್ಣ ಇಲ್ಲಿ ಒಂದು ಜ್ಞಾನ ವಿಜ್ಞಾನ ಯೋಗ ಇದರಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿದ್ದಾನೆ. ಪರೋಕ್ಷ ಜ್ಞಾನ ಪಡಿತಕ್ಕಂಥ ಕ್ರಮ ಹೇಗೆ, ಪರೋಕ್ಷ ಜ್ಞಾನವನ್ನ ಪಡೆದು ತದನಂತರದಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡಿತಕ್ಕಂಥ ಕ್ರಮ ಹೇಗೆ, ಅದೆಲ್ಲವನ್ನು ತಿಳಿಸಿಕೊಟ್ಟಂತ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಅದನ್ನು ಹೇಳಿ ಫಲ ಏನು ಅಂತ ಹೇಳ್ತಿದ್ದಾನೆ. ಆದ್ಯಂ ಪರಂ ಸ್ಥಾನ ವೈತಿ, ಅತಿ ಎತ್ತರದ ಉತ್ಕೃಷ್ಟವಾದ ಸ್ಥಾನವನ್ನು ಹೊಂದುತ್ತಾನೆ ಎಂಬುದಾಗಿ ಇದರ ಅಭಿಪ್ರಾಯ. ಈ ಹಿಂದೆನೇ ಈಗಾಗಲೇ ಸಂಬೋಧನೆ ಹೊಂದಿದೆ. ಪಾರ್ಥ
ಅಥವಾ ಅರ್ಜುನ ಎಂತಕ್ಕಂಥ ಸಂಬೋಧನೆ ಇಲ್ಲಿಗೂ ಇಟ್ಕೊಂಡು ವೇದೇಶು ವೇದದಲ್ಲಿ ಹೇಳಿದ ಕರ್ಮಾನುಷ್ಠಾನಗಳು ಅಥವಾ ವೇದಾಧ್ಯಯನ ಇವುಗಳನ್ನ ಮಾಡುವುದರಿಂದ ಯಜ್ಞೇಶು ಯಜ್ಞಾಚರಣೆಗಳನ್ನ ಮಾಡುವುದರಿಂದ ಚ ಮತ್ತು ತಪಸ್ಸು ಇವ ದೇಹದಂಡನೆ ಮತ್ತು ತಪಸ್ಸು ಅಂದ್ರೆ ಜಪತಪಾದಿ ಅನುಷ್ಠಾನ ಇವುಗಳಿಂದ ಮತ್ತು ದಾನೇಶು ದಾನಗಳನ್ನ ಮಾಡುವುದರಿಂದ ಅಂದ್ರೆ ನೋಡಿ ಒಂದು ದಾನ ಅಲ್ಲ ಎಲ್ಲ ಬಹುವಚನ ವೇದೋಕ್ತವಾದ ಅನೇಕ ಕರ್ಮಗಳು ಯಜ್ಞೇಶು ವೇದೇಶು ಯಜ್ಞೇಶು ತಪಸ್ಸು ದಾನೇಶು ಎಲ್ಲ ಬಹುವಚನ ಅನೇಕ ರೀತಿಯಾಗಿರ್ತಕ್ಕಂಥ ದಾನಗಳನ್ನ ಮಾಡುವುದರಿಂದ ಯತ್ ಪುಣ್ಯ ಫಲಂ ಯಾವ ಒಂದು ಪುಣ್ಯ ಫಲವು ಪ್ರತಿಷ್ಠ ನಿರ್ದಿಷ್ಟವಾಗಿದೆಯೋ ಇಂತಹ ಪುಣ್ಯ ಕರ್ಮಕ್ಕೆ ಇಂತಹ ಯಜ್ಞಕ್ಕೆ ಇಂತಹ ದಾನಕ್ಕೆ ಇಂತಹ ಫಲ ಎಂಬುದಾಗಿ ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾಗಿದೆಯೋ ಸರ್ವಂ ವಿದಿತ್ವ ಭಗವಂತ ನಿರೂಪಣೆ ಮಾಡಿರ್ತಕ್ಕಂತಹ ಈ ಎಲ್ಲಾ ವಿಚಾರಗಳನ್ನು ವಿದಿತ್ವ ತಿಳಿದಂತಹ ಯೋಗಿ ಸಾಧಕನು ಆದ್ಯಂ ಅತ್ಯೇತಿ ಎಲ್ಲವುಗಳಿಂದ ವೇದೋಕ್ತವಾದ ಕರ್ಮಾಚರಣೆ ಯಜ್ಞಾಚರಣೆ ತಪಸ್ಸಿನಾಚರಣೆ ಮತ್ತು ದಾನಾಚರಣೆ ಇದೆಲ್ಲದರಿಂದ ಏನು ಫಲ ಬರುತ್ತೋ ಆ ಎಲ್ಲಾ ಫಲಕ್ಕಿಂತಲೂ ಕೂಡ ಮಿಗಿಲಾದ ಅತ್ಯೇತಿ ಇವೆಲ್ಲವನ್ನು ಕೂಡ ದಾಟಿ ಇದೆಲ್ಲದರ ಫಲವನ್ನು ಮೀರಿ ಆ ಆದ್ಯಂ ಪರಂ ಮುಖ್ಯವಾದಂಥ ದೊಡ್ಡದಾದಂಥ ಪರಂ ಶ್ರೇಷ್ಠವಾದ ಸ್ಥಾನಂ ವೈತಿ ಸ್ಥಾನ ಅಂದ್ರೆ ಸ್ಥಿರವಾದ ಒಂದು ಅಧಿಷ್ಠಾನ ಮೋಕ್ಷ ಎಂಬ ಲೋಕವನ್ನು ಹೊಂದುತ್ತಾನೆ. ಮೋಕ್ಷವನ್ನ ಹೊಂದಬೇಕು ಎಂಬತಕ್ಕಂಥದ್ದು ಎಲ್ಲರ ಬಯಕೆ ಆಗಿರುತ್ತೆ. ಅದರ ಮೋಕ್ಷವನ್ನು ಹೊಂದಬೇಕು ಅಂತಾದ್ರೆ ಯಾವ ರೀತಿ ನಾವಿರಬೇಕು, ನಮ್ಮ ಆಲೋಚನೆ ಹೇಗಿರಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಮಾರ್ಗದರ್ಶನ ಮಾಡಿದ್ದು. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅಥ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮನಸೂಯವೆ. ನಾಳೆ ನೋಡೋಣ. ಶ್ರೀಕೃಷ್ಣ.